ಓಂ ಶಾಂತಿ. ರಾಜಯೋಗ. ಶಿವ ಪರಮಾತ್ಮ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ. ಸರ್ವರಿಗಿಂತ ಅತಿ ಶ್ರೇಷ್ಠ, ಮಹಾನ್, ಸರ್ವೋಚ್ಚ ಆಗಿದ್ದಾರೆ. ಪರಮಾತ್ಮ ಸತ್ಯ ಸ್ವರೂಪ, ಸತ್ಯ ಪಿತಾ, ಸತ್ಯ ತಾಯಿ, ಸಖ, ಸತ್ಯ ಬಂಧು ಬಳಗ, ಸತ್ಯ ಗುರು, ಶಿಕ್ಷಕ ಹಾಗೂ ಸತ್ಯ ಸದ್ಗುರು, ಮುಕ್ತಿ ಜೀವನ್ಮುಕ್ತಿಯ ಮಾರ್ಗದರ್ಶಕರು, ಮುಕ್ತಿದಾತರು ಆಗಿದ್ದಾರೆ. ಪರಮಾತ್ಮನ ನೆನಪಿನಿಂದ ಆತ್ಮನಲ್ಲಿ ಪರಮಾತ್ಮನ ಎಲ್ಲ ದಿವ್ಯ ಶಕ್ತಿಗಳನ್ನು ಪಡೆದು ಪರಮಾತ್ಮನ ಸಕಾಶ ಪ್ರಸರಿಸುತ್ತಿದೆ. ಪರಮಾತ್ಮನ ದಿವ್ಯ ಶಾಂತಿಯ ಕಿರಣಗಳು ನನ್ನ ಆತ್ಮನ ಮೇಲೆ ಬೀಳುತ್ತಾ ಇದೆ. ಆತ್ಮನ ಮೂಲಕ ವಿಶ್ವದಲ್ಲಿ ಹರಡುತ್ತಿದೆ. ಆ ದಿವ್ಯ ಪ್ರಕಾಶ ಕಿರಣಗಳು, ದಿವ್ಯ ಸಕಾಶ, ದಿವ್ಯ ಪವಿತ್ರ ಹಾಗೂ ಶಕ್ತಿಯ ಕಿರಣಗಳು ಪ್ರಪಂಚದಲ್ಲಿ 4 ಕಡೆಗೆ ಹರಡುತ್ತಿದೆ. ಇಡೀ ವಿಶ್ವ ಪರಿವರ್ತನೆ ಪಾವನ ಆಗಿ ಸುಖದ ಪ್ರಪಂಚದೆಡೆಗೆ ಸಾಗುತ್ತಿದೆ. ಶಿವ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ. ಸರ್ವ ಗುಣಭಂಡಾರಿ, ಗುಣಧಾರಿ, ಸರ್ವಜ್ಞ ಆಗಿದ್ದಾರೆ. ಸರ್ವಶಕ್ತಿವಂತನಾಗಿದ್ದಾರೆ. ಪತಿತ ಪಾವನ, ವಿಶ್ವ ಕಲ್ಯಾಣಕಾರಿ, ತ್ರಿಕಾಲದರ್ಶಿ, ತ್ರಿಲೋಕಿ ಸ್ವಾಮಿ, ತ್ರಿಲೋಕಿನಾಥ್, ತ್ರಿಲೋಕಿ ಮಹೇಶ್ವರ ಆಗಿದ್ದಾರೆ. ಮಾನವಾತ್ಮರಿಗೆ ಜ್ಞಾನ ಚಕ್ಷು ಕೊಟ್ಟು ತ್ರಿನೇತ್ರನಾಗಿ ಮಾಡಿದ್ದಾರೆ. ದಿವ್ಯ ಬುದ್ಧಿ ಕೊಟ್ಟು ದಿವ್ಯ ಶಕ್ತಿಗಳನ್ನು ತುಂಬುತ್ತಿದ್ದಾರೆ. ತ್ರಿಕಾಲ ಜ್ಞಾನದಿಂದ ನಾನು ಆತ್ಮ, ತ್ರಿಕಾಲದರ್ಶಿ, ತ್ರಿನೇತ್ರಿ, ದಿವ್ಯ ಚಕ್ಷು, ದಿವ್ಯ ಬುದ್ಧಿಯುಳ್ಳವನಾಗುತ್ತಿದ್ದೇನೆ. 3 ಕಾಲ 3 ಲೋಕದ ಜ್ಞಾನ ಕೊಟ್ಟು ತ್ರಿಲೋಕನಾಥರನ್ನಾಗಿ ಮಾಡುತ್ತಿದ್ದಾರೆ. ಈ ರೀತಿ ಪರಮಾತ್ಮ ಸತ್ಯ ತಂದೆ ತಾಯಿಯಾಗಿ, ಸತ್ಯ ಶಿಕ್ಷಕ, ಸತ್ಯ ಸದ್ಗುರು ಆಗಿದ್ದಾರೆ. ಆತ್ಮನ ಪಾಪ ಕರ್ಮಗಳನ್ನು ಧರ್ಮರಾಜನ ಅರಿವು ಮಾಡಿಸಿದ್ದೀರಿ. ರಾಜಯೋಗದಿಂದ ನಮ್ಮ ಎಲ್ಲ ಪಾಪ ಕರ್ಮಗಳ ಭಸ್ಮ ಮಾಡಿ ಪಾವನ ಮಾಡುತ್ತಿದ್ದಿರಿ. ಶಿವ ಪರಮಾತ್ಮ ನಾನು ಆತ್ಮನ ಈ ಪಾತ್ರ ಈ ಸೃಷ್ಟಿಯಲ್ಲಿ ಹೇಗಿದೆ ಎಂಬ ಜ್ಞಾನ ಕೊಟ್ಟು ನನ್ನ ಆತ್ಮನ ಉದ್ಧಾರ ಕಲ್ಯಾಣ ಮಾಡುತ್ತಿದ್ದೀರಿ. ಈ ಸೃಷ್ಟಿ ನಾಟಕದಲ್ಲಿ 5000 ವರ್ಷಗಳ ಹಿಂದೆ, ಕ್ರಿಸ್ತನ ಜನ್ಮದ 3000 ವರ್ಷಗಳ ಮೊದಲು ಭಾರತ ದೇಶ ಸ್ವರ್ಗವಾಗಿತ್ತು. ಅಲ್ಲಿ ಅಪಾರ ಸುಖ ಶಾಂತಿಯ ನೆಲೆಬೀಡಾಗಿತ್ತು. ಆ ಸಮಯ ಸತ್ಯ ಸ್ವರ್ಗವಾಗಿತ್ತು. ವರ್ತಮಾನ ಸಂಗಮಯುಗದಲ್ಲಿ ಆತ್ಮನ ಪಾತ್ರ ಈ ಸೃಷ್ಟಿಯಲ್ಲಿ ಹೇಗೆ ಪರಿವರ್ತನೆ ಆಗುವುದು ಎಂಬುದರ ಅರಿವು ಮಾಡಿಸಿದ್ದಿರಿ. ಆತ್ಮರುಗಳಿಗೆ ಸಹಜ ರಾಜಯೋಗ ಜ್ಞಾನ ಕೊಟ್ಟು ಸ್ವರ್ಗದ ಮಾಲೀಕರಾಗಲು ದಾರಿ ಪ್ರಶಸ್ತಗೊಳಿಸಿದ್ದಿರಿ. ನನ್ನ ಆತ್ಮನ ಉದ್ಧಾರ ಮಾಡುತ್ತಿದ್ದೀರಿ. ಆತ್ಮ ದಿವ್ಯ ಕಿರಣಗಳ ಸಕಾಶದಿಂದ ಆತ್ಮ ಈಗ ಪಾವನ ಪವಿತ್ರ ಆಗುತ್ತಿದೆ. ಸಹಜ ರಾಜಯೋಗ ಕಲಿಸಿ ಸ್ವರ್ಗದಲ್ಲಿ ಜನ್ಮ ಪಡೆಯಲು ಯೋಗ್ಯರನ್ನಾಗಿ ಮಾಡುತ್ತಿದ್ದೀರಿ. ಪರಮಾತ್ಮನೇ ಮಾರ್ಗದರ್ಶಕ, ತಂದೆ ತಾಯಿ, ಶಿಕ್ಷಕ, ಸತ್ಯ ಸದ್ಗುರು, ಬಂಧು ಬಳಗ ಆಗಿದ್ದಾರೆ. ಪರಮಾತ್ಮ ಕಲ್ಯಾಣಕಾರಿ, ಪತಿತ ಪಾವನ ಆಗಿದ್ದಾರೆ. ರಾಜಯೋಗ ಮಾಡುವುದರಿಂದ ದಿವ್ಯ ಪರಮ ಶಾಂತಿಯ ದಿವ್ಯ ಶಕ್ತಿಯ ಕಿರಣಗಳು ಅನುಭವ ಮಾಡುತ್ತಿದ್ದೇನೆ. ದಿವ್ಯ ಪ್ರಕಾಶ ಕಿರಣಗಳು, ದಿವ್ಯ ಪವಿತ್ರತೆಯ ಬೆಳಕು ವಿಶ್ವದ 4 ದಿಕ್ಕಿನಲ್ಲಿ ಹರಡಿ ಪ್ರಪಂಚ ಪರಿವರ್ತನೆ ಆಗುತ್ತಿದೆ. ಪರಮಾತ್ಮನು ನಾನು ಆತ್ಮನ ರಾಜಯೋಗಗೈದು ಅಪಾರ ಸುಖ ಶಾಂತಿ ಜ್ಞಾನದ ಖಜಾನೆ ಕೊಟ್ಟು ಧನ್ಯರನ್ನಾಗಿ ಮಾಡಿದ್ದೀರಿ. ಆತ್ಮನ ರಾಜಯೋಗ ಅಭ್ಯಾಸದಿಂದ ಪ್ರಕಾಶದ ಪುಂಜ, ಶಕ್ತಿಯ ಪುಂಜ ಆಗುತ್ತಿದ್ದೇನೆ. ಪರಮಾತ್ಮ ಸರ್ವಶಕ್ತಿವಂತರಾಗಿದ್ದಾರೆ. ನಾನು ಆತ್ಮನು ಸರ್ವಶಕ್ತಿವಂತನಾಗುತ್ತಿದ್ದೇನೆ. ಶಕ್ತಿಯಲ್ಲಿ ಸೂರ್ಯನ ಸಮಾನ ಆಗಿದ್ದೀರಿ. ಪರಮಾತ್ಮ ಗುಣಗಳ ಭಂಡಾರಿ. ನಾನು ಆತ್ಮ ಮಾಸ್ಟರ್ ಸರ್ವಗುಣ ಸಂಪನ್ನ ಆಗುತ್ತಿದ್ದೇನೆ. ಪರಮಾತ್ಮ ವಿಶ್ವ ಕಲ್ಯಾಣಕಾರಿ. ನಾನು ಆತ್ಮ ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಆಗುತ್ತಿದ್ದೇನೆ. ರಾಜಯೋಗ ಜ್ಞಾನ ಬುದ್ಧಿಯಿಂದ ಧಾರಣೆ ಮಾಡಿ ರಾಜಯೋಗ ರಾಜಋಷಿ ಆಗುತ್ತಿದ್ದೇನೆ. ಅನ್ಯ ಆತ್ಮರುಗಳಿಗೆ ಮಾರ್ಗದರ್ಶಕನಾಗುತ್ತಿದ್ದೇನೆ. ಪರಮಾತ್ಮ ನೆನಪಿನಿಂದ ಆತ್ಮನು ಶಕ್ತಿಶಾಲಿಯಾಗಿ ಮಾಯಾಜೀತ್, ಜಗತ್ತಜೀತ್ ಆಗುತ್ತಿದ್ದೇನೆ. ಬಂಧನ ಮುಕ್ತತೆಯಿಂದ ಕರ್ಮಾತೀತನಾಗುತ್ತಿದ್ದೇನೆ ಮತ್ತು ಮುಕ್ತನಾಗುತ್ತಿದ್ದೇನೆ. ಸರ್ವ ಬಂಧನಗಳಿಂದ ಮುಕ್ತ, ಸರ್ವ ರೀತಿಯಿಂದ ವೈರಾಗ್ಯ ತ್ಯಾಗಮಯ ಜೀವನದ ಅನುಭವ ನಾನು ಈ ಸಂಗಮಯುಗದಲ್ಲಿ ಪರಮಾತ್ಮನ ಜ್ಞಾನದಿಂದ ಅನುಭವ ಮಾಡುತ್ತಿದ್ದೇನೆ. ಈಗ ನಾನು ಪರಮ ಶಾಂತಿಯ ಅನುಭೂತಿಯಲ್ಲಿ ಸ್ಥಿತನಾಗಿದ್ದೇನೆ. ನನ್ನ ಆತ್ಮ ಸಂಪೂರ್ಣ ಪಾವನ ಆಗುವ ಅನುಭವ ಆಗುತ್ತಿದೆ. ಎಲ್ಲ ರೀತಿಯಿಂದ ಮುಕ್ತ ಸ್ಥಿತಿಯ ಅನುಭೂತಿ ಮಾಡಿ ಈಗ ಪರಮ ಚಿರ ಶಾಂತಿಯ ಅನುಭೂತಿಯಲ್ಲಿ ನಾನು ಆತ್ಮನು ತಲ್ಲೀನನಾಗಿದ್ದೇನೆ. ಪರಮಾತ್ಮನ ಪ್ರಕಾಶದಡಿಯಲ್ಲಿ ನಾನು ಆತ್ಮನು ಶಾಂತಿಯ
ಅನುಭೂತಿಯನ್ನು ಮಾಡುತ್ತಾ ರಾಜಯೋಗ ಅಭ್ಯಾಸದಲ್ಲಿ ತೊಡಗಿದ್ದೇನೆ. ಓಂ ಶಾಂತಿ.